ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಾಂ ಹೇಳಿ ಸರ್. ಸರ್, ನಮಸ್ತೆ. ನಮಸ್ತೆ ಸರ್. ಸರ್, ನಮಗೊಂದು ವೈಟ್ ಕಲರು ಮಾರುತಿ ಸುಜುಕಿ 800 ಕಾರ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ, ಸೇಲ್ಗಿದೆ ಅಂತ. ಹಾಂ ಹೌದು ಸರ್. ಏನೈತ್ರಿ ಮಾಡಲ್ಲು? ಅದು 91 ಸರ್. 1991 ಮಾಡಲ್ ಐತ್ರಿ? ಒಂದು ಹೌದು ಸರ್. ಓಕೆ. ಓನರ್ ಎಷ್ಟಾಗಿದ್ರೆ ಗಾಡಿಗೆ? ಓನರ್ ಸೆಕೆಂಡ್ ಸರ್. ಗಾಡಿ ಯಾರು ತೊಗೊಂತಾರೆ ಅವ್ರು ಥರ್ಡ್ ಓನರ್ ಆಗ್ತಾರೆ? ಹೌದು ಸರ್. ರನ್ನಿಂಗಲ್ಲಿ ಎಷ್ಟು ಆಗಿತ್ತು ಸರ್ ಕಿಲೋಮೀಟ್ರು? ಕಿಲೋಮೀಟ್ರ್ 98,000 ಎಬವ್ ಆಗಿದೆ. ಓಕೆ. 98,000 ಮೇಲ್ಪಟ್ಟು ರನ್ನಿಂಗ್ ಓಡಿರೋದು ಜೆನ್ಯೂನ್ ರನ್ನಿಂಗ್ ಓಡೈತ್ರಿ? ಮೀಟ್ರ್ ಚಲ್ತಿಯಲ್ಲಿ ಹೌದು ಇರುವಂಥದ್ದು? ಹೌದು. ಇಲ್ಲ ಜೆನ್ಯೂನ್. ಓಕೆ. ಟೈರ್ ಕಂಡೀಷನ್ ಎಲ್ಲ ಯಾವ ಥರ ಇಟ್ಟಿದ್ರೆ? ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೀಪ್ನಿ 5 ಟೈರು? ಟೈರ್ ಒಂದು 40% ಸರ್. 40% ತನಕ ಟೈರ್ ಇಟ್ಟಿರಿ? ಹೌದು. ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಲೈನಪ್ ಎಲ್ಲ ಯಾವ ಥರ ಇಟ್ಕೊಂಡಿದ್ದೀರಾ ಸರ್? ಬಾಡಿ ಲೈನ್ ಗುಡ್ ಕಂಡೀಷನ್ ಉಂಟು ಸರ್. ಅದು ಒಂದು ಕೋಟಿಂಗ್ ಪಾಲಿಶ್ ಮಾಡಿದಷ್ಟೇ. ಆಮೇಲೆ ಡೆಂಟು ಕ್ರಶ್ ಏನಿಲ್ಲ, ಮತ್ತು ಲ್ಯಾಂಪಿ ಗಿಪಿ ಏನಾಗಲಿಲ್ಲ. ಅದು ಪಾಯಿಂಟ್ ಡಿಮ್ ಆಗಿತ್ತು, ಅದು ಸ್ವಲ್ಪ ಇದು ಮಾಡಿದ್ದು, ಕೋಟಿಂಗ್ ಸ್ಪ್ರೇ ಮಾಡಿದ್ದು. ಹೌದೇ, ಒಂದು ಸರ್ತಿ ಕೋಟಿಂಗ್ ಗಾಡಿಗೆ ಸಂಪೂರ್ಣವಾಗಿ ಪೇಂಟ್ ಮಾಡಿದ್ದಾರೆ ಇವಾಗ? ಹೌದು. ಅದು ಟಚ್ ಅಪ್ ಆಕ್ಸಿಡೆಂಟ್ ಏನಿಲ್ಲ, ಅದು ಖಾಲಿ ಡಿಮ್ ಆಗಿತ್ತು, ಹಾಗೆ ಒಂದು ಪಾಲಿಶ್ ಮಾಡಿದ್ದು. ಗಾಡಿ ಎಕ್ಸ್ಟೆಂಟ್ ಆಗೋದು, ರೀಪೇಂಟ್, ಡೆಂತು, ಕ್ರಾಸಸ್ಸು, ಟಿಂಕರಿಂಗ್ ಕೆಲಸ, ಸಣ್ಣ ಪುಟ್ಟ ಮನೆ ಕೆಲಸ, ಗಾಡಿ ಮೇಲೆ ಕೇಸಸ್ಸು, ಓವರ್ಸಿಂಗ್ ಜಂಪು ಈ ಥರ ಏನಿಲ್ಲ, ಒಂದು ಸರ್ತಿ ಗಾಡಿ ಮಾತ್ರ ಪೇಂಟ್ ಮಾಡಿದ್ದಾರೆ? ಹೌದು. ಓಕೆ ರೀ. ಸರ್, ಏನು ಬರ್ತೈತೆ ರೀ ಮೈಲೇಜ್ ಎಲ್ಲ ತಮ್ಮ ಕೈಯಲ್ಲಿ? ಮೈಲೇಜ್ 22 ಎಬವ್ ಉಂಟು ಸರ್. 22 ಮೇಲ್ಪಟ್ಟನೆ ಮೈಲೇಜ್ ಬರ್ತೈತೆ ರೀ? ಪೆಟ್ರೋಲ್ ವೇರಿಯಂಟು? ಪೆಟ್ರೋಲ್, ಪ್ಯೂರ್ ಪೆಟ್ರೋಲ್. ಏನೇನೈತೆ ರೀ ಗಾಡಿ ಒಳಗೆ ಇಂಟೀರಿಯರು? ಇಂಟೀರಿಯರ್ಸು ಏನಿಲ್ಲ ಸರ್, ನಾರ್ಮಲ್ ಮಾಮೂಲಿ. ಅಂದರೆ ಗಾಡಿ ಒಳಗೆ ಮ್ಯೂಸಿಕ್ ಸಿಸ್ಟಮ್ ಆಗಿರ್ಬೋದು, ಕೆಳಗಡೆ ಮ್ಯಾಟ್ ಆಗಿರ್ಬೋದು, ಎಲ್ಲ ಕರೆಕ್ಟಲ್ಲಿ ಇರುವಂಥ ಸೀಟ್ ಕುಷನು? ಹೌದು. ಸೀಟ್ ಕುಷನ್ ಎಲ್ಲ ಗುಡ್ ಉಂಟು, ಮ್ಯಾಟಿಂಗ್ ಉಂಟು. ಓಕೆ ರೀ. ಗಾಡಿ ತೊಗೊಂಡ್ರಿಗೆ ಏನೋ ₹1 ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ, ಆರಾಮಾಗಿ ತೊಗೊಂಡು ಓಡಿಸ್ಕೋಬೋದು? ಇಲ್ಲ, ಒಂದು ಸಣ್ಣ ಪುಟ್ಟ ಒಂದು 2-3 ಸಾವಿರ ಖರ್ಚು ಬರ್ಬೋದು ಅಷ್ಟೇ. ಓಕೆ. ಅದು ಅವ್ರ ಮೇಲೆ. ಆಮೇಲೆ ಒಂದು ಟೈರ್ ಅಷ್ಟೇ. ಒಂದು ಟೈರ್ ಒಂದು ಹಾಕ್ಸ್ಕೊಂಡ್ಬಿಟ್ರೆ ಸ್ಟೇಪ್ನಿ ಇರುವಂಥದ್ದು, ₹2,000 ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡ್ರೆ ಪರ್ಫೆಕ್ಟ್ ಫುಲ್ ಆಗುತ್ತೆ ರೀ ಅವ್ರ ಕೈ ಗಾಡಿ? ಹೌದು. ಓಕೆ. ಇನ್ನು ಡಾಕ್ಯುಮೆಂಟ್ಸ್? ಓಕೆ ಸರ್. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ FC ಇನ್ಶೂರೆನ್ಸ್ ಕೂಡ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಿ ತಾವು? FC ಅದು 30 ತನಕ ಉಂಟು ಸರ್, ಹೊಸ FC. ಮಾಡಿಸಿದ್ದೀರಾ? ಹೌದು. ಓಕೆ. 1 ತಿಂಗಳಾಯಿತು. ಆಮೇಲೆ ಇನ್ಶೂರೆನ್ಸ್ ಒಂದು 2 ತಿಂಗಳಾಯಿತು ಮಾಡಿ. ಓಕೆ. ಗಾಡಿ ತೊಗೊಂಡವ್ರಿಗೆ 10 ತಿಂಗಳ ತನಕ ಇನ್ಶೂರೆನ್ಸ್ ಸಿಗುತ್ತೆ ರೀ. FC ಕೂಡ ಇವಾಗ ರೀಸೆಂಟ್ಲಾಗಿ ಮಾಡಿಸಿದ್ರೆ 5 ವರ್ಷದ ತನಕ FC ಕೂಡ ರನ್ನಿಂಗ್ ಇರುವಂಥದ್ದು? ಹೌದು. ಓಕೆ ರೀ. ಇನ್ನು ಡೈರೆಕ್ಟು ರೇಟ್ ವಿಷಯ ಮಾತಾಡಿ ಸರ್, ತಾವು ಏನು ಕೋಟ್ ಮಾಡ್ತೀರಾ ಪ್ರೈಸು? ನೋಡಿ ಸರ್, ನಾವು ಒಂದು 54,000 ಹೇಳ್ತೀವಿ. ಆಮೇಲೆ ಒಂದು ಹೆಚ್ಚು ಕಡಿಮೆ ಮಾಡುವ, ನಿಮ್ಮ ಚಾನಲ್ ಬಂದರೆ ನೋಡುವ, ಒಂದು ಹೆಚ್ಚು ಕಡಿಮೆ ಮಾಡುವ. ಓಕೆ. ಮಾಡೆಲ್ ಬಂದುಬಿಟ್ಟು 1991 ಮಾಡಲ್ ಐತ್ರಿ. ತಾವು ಆಲ್ರೆಡಿ ಓನರ್ ಸೆಕೆಂಡ್ ಆಗಿದ್ರೆ, ಗಾಡಿ ಯಾರು ತೊಗೊಂತಾರೆ ಅವ್ರು ಥರ್ಡ್ ಓನರ್ ಆಗ್ತಾರೆ. ಓಲ್ಡ್ ಮಾಡಲ್ ಇದ್ದರೂ ಕೂಡ ಗಾಡಿ ಮಾತ್ರ ಅಗದಿ ಕ್ಲೀನಾಗಿ ಕಂಡೀಷನಾಗಿ ಇಟ್ಟಿದ್ದೀರಾ? ಹೌದು. 54,000 ರೇಟ್ ಹೇಳಕತ್ತೀರ. ನಮ್ಮ ಕಡೆಯಿಂದ ಬಂದವರಿಗೆ ನೆಗೆಶ್ಬಲ್ ಏನು ಮಾಡಿಕೊಡ್ತೀರಾ? ಒಂದು ಮಾಡುವ ಸರ್, ಒಂದು 10 ಸಾವಿರ ಮಾಡುವ. ₹10,000 ನೆಗೆಶ್ಬಲ್ ಮಾಡಿಕೊಡ್ತೀರಾ? ಮಾಡಿಕೊಡ್ತೀನಿ ಸರ್. ಓಕೆ. 44,000 ಗಾಡಿ ಕೊಡ್ತೀರಾ? ಕೊಡ್ತೀವಿ ಸರ್. ಫೈನಲ್. ಗಾಡಿ ಇರುವಂಥ ಲೊಕೇಶನ್ ರೀ? ಲೊಕೇಶನ್ ಇದು ಬೆಳ್ತಂಗಡಿ ಸರ್, ಧರ್ಮಸ್ಥಳ ಬೆಳ್ತಂಗಡಿ. ಓಕೆ. ಬೆಳ್ತಂಗಡಿ ಟೌನಾ? ಹೌದು. ಬೆಳ್ತಂಗಡಿ ಒಳಗೊಂದು 3 ಕಿಲೋಮೀಟ್ರ್. ಓಕೆ ನಡ. ಹಾಂ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಐತ್ರಿ ಸರ್? ಇದೇ ನಂಬರ್ ಸರ್. ಓಕೆ. ಅಪ್ಡೇಟ್ ಮಾಡಿರ್ತೀನಿ ನೋಡಿ. ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್. ಓಕೆ ಸರ್. ಓಕೆ. ಥ್ಯಾಂಕ್ ಯು ಸರ್. ಓಕೆ ಸರ್.